ಸರ್, ಟೊಮೆಟೊ ಸಾಸು ಬೆಲ್ಲದಲ್ಲೂ ಕೂಡ ನೋಡಿ, ನನ್ನ ಹತ್ರ ಇನ್ನೂ ಪೂರ್ತಿ ವರದಿ ಬಂದಿಲ್ಲ. ಯಾಕಂತ ಹೇಳಿದ್ರೆ ಅವರು ಪ್ರತಿ ಸಲ ಈ ಥರ ಪ್ರತಿ ತಿಂಗಳು ಎಲ್ಲ ಕಡೆ ಈ ಥರ ಪರೀಕ್ಷೆಗಳು ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಪೂರ್ತಿ ಮಾಹಿತಿ ಬಂದ ಮೇಲೆ ನಾನು ತಿಳ್ಕೊಂಡು ರಿಯಾಕ್ಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಎಷ್ಟು ಪರೀಕ್ಷೆ ಮಾಡಿದ್ದಾರೆ, ಏನು ಬಂದಿದೆ, ಏನಾಯಿತು ಎಲ್ಲ ಪೂರ್ತಿ ತಿಳ್ಕೊಂಡು ಹೇಳಬೇಕು. ಸುಮ್ಮನೆ ನಾನು ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲ ಮಾಹಿತಿ ಎಲ್ಲ ಬಂದಮೇಲೆ ಆಮೇಲೆ ತಿಳಿಸ್ತೀನಿ. ಆದರೆ ನಮ್ಮ ಇಲಾಖೆಯವರು ಇದು ನಿರಂತರ ಪ್ರಕ್ರಿಯೆ. ಒಂದು ಕಡೆ ಬೇರೆ ಬೇರೆ ಪದಾರ್ಥಗಳನ್ನು ನಾವು ತಪಾಸಣೆ ಮಾಡಿಸುವಂಥದ್ದು, ಪರೀಕ್ಷೆ ಮಾಡಿಸುವಂಥದ್ದು, ಮತ್ತು ಅದರಲ್ಲಿ ಏನಿದೆ ಏನು ವಿಷಯ ನಮ್ಮ ರಿಪೋರ್ಟಿಗೆ ಏನು ಬರ್ತದೆ ಅದನ್ನು ನಾವು ಜನರಿಗೆ ತಿಳಿಸುವಂಥದ್ದು, ಮತ್ತು ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ಕೊಡುವಂಥದ್ದು. ಒಟ್ಟಾರೆ ಇಡೀ ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತಕ್ಕಂಥದ್ದಕ್ಕೆ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಅದು ಭಾಳ ದಿವಸಗಳಿಂದ ಈಗ ಕೆಲಸ ಮಾಡ್ತಾಯಿದೆ. ಸೊ ಖಂಡಿತ ಇದನ್ನು ನಿರಂತರ ಪ್ರಕ್ರಿಯೆ ಇರ್ತದೆ. ಸೊ ನಾನು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾ ಹೋಗೋದಿಲ್ಲ. ಆದರೆ ಏನು ರಿಪೋರ್ಟ್ ಬರ್ತದೆ ಪೂರ್ತಿ ತಗೊಂಡ ನಂತರ ನಾನು ಹೇಳ್ತೀನಿ. ಸರ್, ಅಂದರೆ ಪ್ಲಾಸ್ಟಿಕ್ ಎಲ್ಲದಕ್ಕೂ ಬ್ಯಾನ್ ಅಂತ, ಯಾಕಂದರೆ ಹೋಳಿಗೆ ಬಂದಿದೆ ಅದು, ಮತ್ತು ಇಡ್ಲಿ ಈ ಥರದ್ದು ಇರುತ್ತೆ ನೋಡಿ. ಈಗ ನಾವು ಎಲ್ಲಿ ಅಡುಗೆ ಮಾಡೋದರಲ್ಲಿ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಬ್ಯಾನ್ ಮಾಡಿದ್ವಿ. ಯಾಕಂದರೆ ಅದು ಆಹಾರದಲ್ಲಿ ಮಿಶ್ರಣ ಆಗುತ್ತೆ ಅಂತ. ಅದು ಬೇಯಿಸುವಾಗ ಅಥವಾ ನಾವು ಬಿಸಿ ಮಾಡಿದಾಗ ಅವಾಗೇನಾಗ್ತದೆ, ಅದು ಮಿಕ್ಸ್ ಆಗುವಂಥ ಸಾಧ್ಯತೆ ಇದೆ ಅಂತ ನಾವು ಅಷ್ಟಕ್ಕೆ ಹೇಳಿದ್ದೀವಿ. ಅದರಿಂದ ನಾನು ಅದನ್ನು ಮೀರಿ ಇನ್ನೂ ಸುಮ್ಮನೆ ಏನೂ ಹೇಳೋಕ್ಕೆ ಹೋಗೋದಿಲ್ಲ. ನಾವು ನಮ್ಮ ಹಂತದಲ್ಲಿ ಇದನ್ನು ಹೇಳಿದೆ. ಯಾಕಂದರೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡುವಂಥದ್ದು ಅದು ಪರಿಸರ ಇಲಾಖೆ ಅದೆಲ್ಲ ಇದ್ದೇ ಇದೆ. ಅವರು ಅದರ ಬಗ್ಗೆ ತೀರ್ಮಾನ ತೊಗೊಳ್ಬೇಕು. ನನಗೆ ಅದು ನೋಡಿ, ನಮ್ಮ ಪಕ್ಷದಲ್ಲಿ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದ್ದಾರೆ, CM ಇದ್ದಾರೆ. ಇದು ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಇದರ ಬಗ್ಗೆ ಅನಾವಶ್ಯಕವಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ. ವೇತನ ರಿವೈಸ್ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ, ಬರ್ತಾ ಇದೆಯಾ? ಅಕ್ಕಿ ಜ್ವರದ ಈಗಾಗಲೇ ಪಶುಸಂಗೋಪನಾ ಇಲಾಖೆಯವರು ಎಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ ಏನಾದರೂ ಆದರೆ ಬೇರೆಯವರಿಗೆ, ಮನುಷ್ಯರಿಗೆ ಏನಾದರೂ ಮುಟ್ತದಾ ಇಲ್ವಾ ಅಂತ ನಾವು ಅದನ್ನು ಎಚ್ಚರಿಕೆಯಿಂದ ಇದ್ದೀವಿ. ಅಲ್ಲಿ ಇದುವರೆಗೂ ಆ ಥರದ್ದೇನಾಗಿಲ್ಲ. ಎಲ್ಲ ಮುಂಜಾಗ್ರತೆ ಕ್ರಮಗಳು ತೊಗೊಂಡಿದ್ದೀವಿ ಆ ಪ್ರದೇಶಗಳಲ್ಲಿ. ಅದರಿಂದ ಬಹುಶಃ ಇದು ಏನು ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. 22ಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ. ಬಟ್ ಬಂದ್ ಬಗ್ಗೆ ಸ್ವಲ್ಪ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್. ಕರ್ನಾಟಕಕ್ಕೆ ತುಂಬ ಲಾಸ್ ಆಗುತ್ತೆ, ಕರ್ನಾಟಕದಲ್ಲಿ ಬಂದ್ ಮಾಡಿ ಏನು ಪ್ರಯೋಜನ ಅಂತ ನೋಡೋಣ, ಮಾತಾಡೋಣ. ಗೃಹ ಸಚಿವರೆಲ್ಲ ಇದ್ದಾರೆ, ಅವರು ಅದ್ರ ಬಗ್ಗೆ ಅಧಿಕೃತವಾಗಿ ಹೇಳ್ತಾರೆ. ಸರ್, ಬಂದ್ ಅಗತ್ಯ ಇದೆಯಾ ಸರ್? ನೋಡೋಣ. ಈಗ ಬಂದ್ ಮಾಡೋ ವಿಚಾರ ನಾವು ಅನೇಕ ಸಲ ಬಂದ್ಗಳು ಕರೆದಿರ್ತೀವಿ. ಅದು ಯಾವ ವಿಷಯ ಕರಿಬೇಕು ನೋಡಿಕೊಂಡು ತೀರ್ಮಾನ ಮಾಡಬೇಕು. ಅದಕ್ಕೋಸ್ಕರ ಸರ್ಕಾರ ಮತ್ತು ಗೃಹ ಸಚಿವರು ಎಲ್ಲ ತೀರ್ಮಾನ ಮಾಡಲಿ. ಟೊಮೆಟೊ ಸಾಸು ಬೆಲ್ಲದಲ್ಲೂ ಕೂಡ ನೋಡಿ, ನನ್ನ ಹತ್ರ ಇನ್ನೂ ಪೂರ್ತಿ ವರದಿ ಬಂದಿಲ್ಲ. ಯಾಕಂತ ಹೇಳಿದ್ರೆ ಅವರು ಪ್ರತಿ ಸಲ ಈ ಥರ ಪ್ರತಿ ತಿಂಗಳು ಎಲ್ಲ ಕಡೆ ಈ ಥರ ಪರೀಕ್ಷೆಗಳು ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಪೂರ್ತಿ ಮಾಹಿತಿ ಬಂದ ಮೇಲೆ ನಾನು ತಿಳ್ಕೊಂಡು ರಿಯಾಕ್ಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಎಷ್ಟು ಪರೀಕ್ಷೆ ಮಾಡಿದ್ದಾರೆ, ಏನು ಬಂದಿದೆ, ಏನಾಯಿತು ಎಲ್ಲ ಪೂರ್ತಿ ತಿಳ್ಕೊಂಡು ಹೇಳಬೇಕು. ಸುಮ್ಮನೆ ನಾನು ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲ ಮಾಹಿತಿ ಎಲ್ಲ ಬಂದಮೇಲೆ ಆಮೇಲೆ ತಿಳಿಸ್ತೀನಿ. ಆದರೆ ನಮ್ಮ ಇಲಾಖೆಯವರು ಇದು ನಿರಂತರ ಪ್ರಕ್ರಿಯೆ. ಒಂದು ಕಡೆ ಬೇರೆ ಬೇರೆ ಪದಾರ್ಥಗಳನ್ನು ನಾವು ತಪಾಸಣೆ ಮಾಡಿಸುವಂಥದ್ದು, ಪರೀಕ್ಷೆ ಮಾಡಿಸುವಂಥದ್ದು, ಮತ್ತು ಅದರಲ್ಲಿ ಏನಿದೆ ಏನು ವಿಷಯ ನಮ್ಮ ರಿಪೋರ್ಟಿಗೆ ಏನು ಬರ್ತದೆ ಅದನ್ನು ನಾವು ಜನರಿಗೆ ತಿಳಿಸುವಂಥದ್ದು, ಮತ್ತು ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ಕೊಡುವಂಥದ್ದು. ಒಟ್ಟಾರೆ ಇಡೀ ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತಕ್ಕಂಥದ್ದಕ್ಕೆ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಅದು ಭಾಳ ದಿವಸಗಳಿಂದ ಈಗ ಕೆಲಸ ಮಾಡ್ತಾಯಿದೆ. ಸೊ ಖಂಡಿತ ಇದನ್ನು ನಿರಂತರ ಪ್ರಕ್ರಿಯೆ ಇರ್ತದೆ. ಸೊ ನಾನು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾ ಹೋಗೋದಿಲ್ಲ. ಆದರೆ ಏನು ರಿಪೋರ್ಟ್ ಬರ್ತದೆ ಪೂರ್ತಿ ತಗೊಂಡ ನಂತರ ನಾನು ಹೇಳ್ತೀನಿ. ಸರ್, ಅಂದರೆ ಪ್ಲಾಸ್ಟಿಕ್ ಎಲ್ಲದಕ್ಕೂ ಬ್ಯಾನ್ ಅಂತ, ಯಾಕಂದರೆ ಹೋಳಿಗೆ ಬಂದಿದೆ ಅದು, ಮತ್ತು ಇಡ್ಲಿ ಈ ಥರದ್ದು ಇರುತ್ತೆ ನೋಡಿ. ಈಗ ನಾವು ಎಲ್ಲಿ ಅಡುಗೆ ಮಾಡೋದರಲ್ಲಿ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಬ್ಯಾನ್ ಮಾಡಿದ್ವಿ. ಯಾಕಂದರೆ ಅದು ಆಹಾರದಲ್ಲಿ ಮಿಶ್ರಣ ಆಗುತ್ತೆ ಅಂತ. ಅದು ಬೇಯಿಸುವಾಗ ಅಥವಾ ನಾವು ಬಿಸಿ ಮಾಡಿದಾಗ ಅವಾಗೇನಾಗ್ತದೆ, ಅದು ಮಿಕ್ಸ್ ಆಗುವಂಥ ಸಾಧ್ಯತೆ ಇದೆ ಅಂತ ನಾವು ಅಷ್ಟಕ್ಕೆ ಹೇಳಿದ್ದೀವಿ. ಅದರಿಂದ ನಾನು ಅದನ್ನು ಮೀರಿ ಇನ್ನೂ ಸುಮ್ಮನೆ ಏನೂ ಹೇಳೋಕ್ಕೆ ಹೋಗೋದಿಲ್ಲ. ನಾವು ನಮ್ಮ ಹಂತದಲ್ಲಿ ಇದನ್ನು ಹೇಳಿದೆ. ಯಾಕಂದರೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡುವಂಥದ್ದು ಅದು ಪರಿಸರ ಇಲಾಖೆ ಅದೆಲ್ಲ ಇದ್ದೇ ಇದೆ. ಅವರು ಅದರ ಬಗ್ಗೆ ತೀರ್ಮಾನ ತೊಗೊಳ್ಬೇಕು. ನನಗೆ ಅದು ನೋಡಿ, ನಮ್ಮ ಪಕ್ಷದಲ್ಲಿ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದ್ದಾರೆ, CM ಇದ್ದಾರೆ. ಇದು ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಇದರ ಬಗ್ಗೆ ಅನಾವಶ್ಯಕವಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ. ವೇತನ ರಿವೈಸ್ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ, ಬರ್ತಾ ಇದೆಯಾ? ಅಕ್ಕಿ
ಇತ್ತೀಚೆವರೆಗೆ ಈಗಾಗಲೇ ಪಶುಸಂಗೋಪನಾ ಇಲಾಖೆಯವರು ಎಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ ಏನಾದರೂ ಆದರೆ ಬೇರೆಯವರಿಗೆ ಮನುಷ್ಯರಿಗೆ ಏನಾದರೂ ಮುಟ್ತದಾ ಇಲ್ವಾ ಅಂತ ನಾವು ಅದನ್ನು ಎಚ್ಚರಿಕೆಯಿಂದ ಇದ್ದೀವಿ. ಅಲ್ಲಿ ಇದುವರೆಗೂ ಆ ಥರದ್ದೇನಾಗಿಲ್ಲ. ಎಲ್ಲ ಮುಂಜಾಗ್ರತೆ ಕ್ರಮಗಳು ತೊಗೊಂಡಿದ್ದೀವಿ ಆ ಪ್ರದೇಶಗಳಲ್ಲಿ. ಅದರಿಂದ ಬಹುಶಃ ಇದು ಏನು ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನಮ್ಮಲ್ಲಿ 27ಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ, ಬಟ್ ಬಂದ್ ಬಗ್ಗೆ ಸ್ವಲ್ಪ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್. ಕರ್ನಾಟಕಕ್ಕೆ ತುಂಬ ಲಾಸ್ ಆಗುತ್ತೆ, ಕರ್ನಾಟಕದಲ್ಲಿ ಬಂದ್ ಮಾಡಿ ಏನು ಪ್ರಯೋಜನ ಅಂತ ನೋಡೋಣ, ಮಾತಾಡೋಣ. ಗೃಹ ಸಚಿವರೆಲ್ಲ ಇದ್ದಾರೆ, ಅವರು ಅದ್ರ ಬಗ್ಗೆ ಅಧಿಕೃತವಾಗಿ ಹೇಳ್ತಾರೆ. ಇಲ್ಲ ಸರ್, ಬಂದ್ ಅಗತ್ಯ ಇದೆಯಾ ಸರ್? ನೋಡೋಣ, ಈಗ ಬಂದ್ ಮಾಡೋ ವಿಚಾರ ನಾವು ಅನೇಕ ಸಲ ಬಂದ್ಗಳು ಕರೆದಿರ್ತೀವಿ. ಅದು ಯಾವ ವಿಷಯ ಕರಿಬೇಕು ನೋಡಿಕೊಂಡು ತೀರ್ಮಾನ ಮಾಡಬೇಕು. ಅದಕ್ಕೋಸ್ಕರ ಸರ್ಕಾರ ಮತ್ತು ಗೃಹ ಸಚಿವರು ಎಲ್ಲ ತೀರ್ಮಾನ ಮಾಡಿ